ಕೆಲವೊಂದು ABCD ಗೊತ್ತಿದ್ದ ಇರೋರೆಲ್ಲ ಬಂದು ಆಕ್ಷನ್ ಕಟ್ ಹೇಳ್ತಾರೆ. ಆಕ್ಷನ್ ಹೇಳಕ್ ಬರುತ್ತಷ್ಟೇ, ಕಟ್ ಎಲ್ಲಿ ಹೇಳಕ್ ಬರಲ್ಲ. ಈಗಿನ ಜನರೇಷನ್ಗೆ ಪ್ರೀತಿನ ಉಳಿಸ್ಕೊಳೋದು ಭಾಳ ಕಷ್ಟ ಇದೆ. ಎಲ್ಲ ರೀತಿಯ ಸವಲತ್ತುಗಳು ಇದ್ರೂ ಪ್ರೇಮಿಗಳ ಮಧ್ಯೆ ಪ್ರೀತಿ ಉಳಿತಿಲ್ಲ. ಉಳಿದ್ರೂ ತುಂಬ ಕಡಿಮೆ ಸಮಯದಲ್ಲಿ ಉಳಿತಿದೆ. ಆ ಪ್ರೀತಿನ ಉಳಿಸ್ಕೊಳ್ಳಿ ಅಷ್ಟೇ. ಡಿ ಅಂತ ಹೇಳೋದಕ್ಕೆ 3 ವ್ಯಕ್ತಿಗಳ ಕಾರಣ. ನನ್ನ ಗುರುಗಳಿದ್ರು, ದಿಲ್ವಾರ್ ರಾಮದುರ್ಗ ಅಂತ, ಮತ್ತು ಇನ್ನೊಬ್ರು ರಾಮದೀಪ್ ಅಂತ, ನಾಗ್ತಿಳಿ ಚಂದ್ರಶೇಖರ್ ಅವರ ಅಳಿಯ. ಇವರಿಬ್ಬರೇ ನನಗೆ ಸಿನಿಮಾದ ಭಾಷೆಯನ್ನು ಕಲಿಸ್ಕೊಟ್ಟಿದ್ದು. ಕತೆ ಬರೆಯೋದು ಹೆಂಗೆ, ಸ್ಕ್ರೀನ್ ಪ್ಲೇ ಬರೆಯೋದು ಹೆಂಗೆ. 3ನೇ ವ್ಯಕ್ತಿ, ಇದು ಪ್ರಚಾರಕ್ಕೋಸ್ಕರ ಹೇಳ್ತಿಲ್ಲ, ನನಗೆ ಸುದೀಪ್ ಸರ್ ಅಂದ್ರೆ ತುಂಬ ಇಷ್ಟ. ಸೊ ಈ 3 ಹೆಸರಲ್ಲಿ ದಿ ಅನ್ನೋ ಅಕ್ಷರ ಕಾಮನ್ ಇದೆ. ಬರೀ ಉಜ್ಬೇಕಿಸ್ತಾನ ಅಮೆರಿಕದಲ್ಲಿ ರೈಟರ್ ಆಯ್ತು ಅಂದ್ರೆ ಫಸ್ಟ್ ಅದ್ರಾಗಿನ ಇಲ್ಲ ಆಗಿತ್ತು. ಅವರು ಸರಿಯಾಗಿ ಇಟ್ಟರು, 2 ವೈಟು 1 ರೆಡ್ಡು. ಕೆಲವೊಂದು ನೋಡ್ತಿದ್ರೆ ಬಹಳ ಬೇಜಾರಾಗುತ್ತೆ. ತಿಳುವಳಿಕೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಆಮೇಲೆ ಜನ ಸಿನಿಮಾ ನೋಡೋಕ್ಕೆ ಬರ್ತಿಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ಬ್ಲೇಮ್ ಮಾಡ್ಬಾರ್ದು ಜನಕ್ಕೆಲ್ಲ. ಫಸ್ಟು ನಾವು ಸರಿ ಇದೀವಾ? ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಇದೊಂದು ಯುವಕರ ಸಿನಿಮಾ, ಹೊಸ ತಂಡದ ಸಿನಿಮಾ. ಪ್ರಕೃತಿ ಮತ್ತು ಪುರುಷ, ಗಂಡು ಹೆಣ್ಣು, ಒಂದು ಪ್ರೀತಿ ಮತ್ತು ಪ್ರೇಮ, ಅದರ ಮಧ್ಯೆ ಒಂದು ಬದುಕಿನ ನಾದ, ಇವೆಲ್ಲವನ್ನು ಇಟ್ಟುಕೊಂಡು ಪ್ರಾಕೃತಿಕವಾದಂಥ ಒಂದು ರೂಪಕದೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂಥ ಒಂದು ಪ್ರಯೋಗ ಈ ಸಿನಿಮಾ. ಈ ಸಿನಿಮಾದ ಹೆಸರು ಡಿ. ಈ ಸಿನಿಮಾ ಏನು, ಹೇಗೆ, ಅದು ಯಾವ ರೀತಿ ಇದೆ, ಈ ಸಿನಿಮಾವನ್ನು ಯಾಕೆ ನೀವು ನೋಡಬೇಕು, ಈ ಎಲ್ಲ ವಿವರಗಳು ಈ ನಮ್ಮ ಮುಂದಿನ ಸಂದರ್ಶನದಲ್ಲಿದೆ. ಆ ಸಂದರ್ಶನ ನಿಮಗಾಗಿ. ನಮಸ್ತೆ ಸರ್. ನಮಸ್ತೆ. ಕಾಡಿನಲ್ಲಿ ಸಿನಿಮಾ ಮಾಡಿದ್ದೀರಿ, ನಾನು ಕೂತು ಮಾತಾಡ್ತಾ ಇದ್ದೇವೆ. ವಿನಯ್, ಈ ಸಿನಿಮಾ ರಿಸ್ಕ್ ತಗೊಳ್ಳೋದಕ್ಕೆ ಕಾರಣ ಏನು? ಇಷ್ಟು ನಿರ್ಮಾಣ ನಿರ್ದೇಶನ, ನಟನೆ ಇವೆಲ್ಲವನ್ನು ಈ ವಯಸ್ಸಲ್ಲಿ? ಸರ್, ಅದು ಕತೆ ಪ್ರಾರಂಭ ಮಾಡಿದಾಗಲೇ ನಾವು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ ಅನ್ನಂಗೆ ಆಗೋಗ್ಬಿಡ್ತು. ಈ ಕತೆ ಪ್ರಾರಂಭ ಮಾಡಿದಾಗ ನಾನು ನಟನೆಯಲ್ಲಿ ಇರಲಿಲ್ಲ, ಬರೀ ನಿರ್ದೇಶನದ ಆ ಕಡೆ ಮಾತ್ರ ಇದ್ದೆ. ಕೋವಿಡ್ ಆದ ನಂತರ ನಾನು ಕೇಳಿದಂಥ ಕೆಲವು ನಟರು ಎಲ್ಲ ಆಗೋದಿಲ್ಲ ಅಂತ ಹೇಳಿದರು, ಮುಖ್ಯವಾಗಿ ಕೆಲವು. ಸೊ ಆಗಿದ್ದಾಗ ಮತ್ತೆ ನನ್ನ ಸ್ನೇಹಿತರ ಜೊತೆ ಮತ್ತೆ ಈ ಕಥೆನ ಚರ್ಚೆ ಮಾಡಿ, ಇಲ್ಲ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿಬಿಡೋಣ ಅಂತೇಳಿ ಒಂದಷ್ಟು ಜನ ಎಲ್ಲ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಸರಿ ಮುಂದುವರಿಸ್ಬಿಡೋಣ. ಹಾಗೆ ನಿರ್ಮಾಪಕರು ಆರಂಭದಲ್ಲಿ ಒಪ್ಪಿ ಕೊನೆಗೆ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹೇಳಿದ್ದನ್ನು ಕೇಳಿದ್ದೆ. ಈ ನಟನೆ ಮಾಡುವವರು ನಟರು ಹಾಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೇಗಿತ್ತು ಅಂದ್ರೆ ಹೊಸ ನಿರ್ದೇಶಕ ಆ ಒಂದು ಧೋರಣೆಯಲ್ಲಿ ಕೆಲವರು ಆಗೋದಿಲ್ಲ, ಕಥೆನೂ ಕೇಳಲಿಲ್ಲ. ಫಸ್ಟ್ ಹೇಳಿದ್ದು ಬಜೆಟ್. ಇದು ನೇರವಾಗಿ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಫಸ್ಟು ನನ್ನ ಬಜೆಟ್ ಇಷ್ಟಿದೆ, ಅಷ್ಟು ಬಜೆಟ್ ಇದ್ರೆ ಬನ್ನಿ ಕತೆ ಹೇಳಿ. ಸೊ ಕೆಲವು ದೊಡ್ಡವರು ಮಾತ್ರ ಅಂತ ತಿಳ್ಕೊಂಡಿದ್ದೆ ಇದನ್ನ. ಬರೀ ಎ ಲೈನಲ್ಲಿ ಇರೋಲ್ಲ ಸರ್, BC ಲೈನಲ್ಲಿ ಇರೋರು ಹಂಗೆ ಮಾತಾಡ್ತಾರೆ. ಫಸ್ಟ್ ಬಜೆಟ್ ಎಷ್ಟು, ನಾವು ಕತೆಗೆ ಏನು ಇಟ್ಕೊಂಡಿದೀವಿ ಅದನ್ನ ಕೇಳಲ್ಲ. ನಾವು ಹೆಂಗೆ ಮಾಡ್ತೀವೋ ನಮ್ಗೆ ಗೊತ್ತಿರುತ್ತೆ. ಬಜೆಟ್ ಎಷ್ಟು, ಇಷ್ಟೆಲ್ಲ ಆಗುತ್ತಾ, ನಂದೇ ಎಷ್ಟಿರುತ್ತೆ, ಇದರಲ್ಲಿ ಎಷ್ಟಾಗುತ್ತೆ, ಈ ರೀತಿ ಉಡಾಫೆ ಮಾಡ್ತಾರೆ. ಸೊ ಹಿಂಗಿದ್ದಾಗ ಅದರಲ್ಲೇ ಒಂದು 6 ತಿಂಗಳು ಸಮಯ ಕಳೀತು. ಸೊ ಆಗಿದ್ದಾಗ ಮತ್ತೆ ನನ್ನ ಒಂದಷ್ಟು ಸ್ನೇಹಿತರ ಜೊತೆ ಸೇರಿಕೊಂಡು, ಇಲ್ಲ ಈ ಕತೆ ಚೆನ್ನಾಗಿದೆ ಮುಂದುವರ್ಸೋಣ ಅಂತೇಳಿ ಮತ್ತೆ ಪಾತ್ರವರ್ಗಗಳನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಪ್ರಾರಂಭ ಮಾಡಿದಂಥ ಚಿತ್ರ ಇದು ದಿ. ಬಹುಶಃ ದೊಡ್ಡ ಬೇರೆ ಸ್ಟಾರ್ ಇದ್ದಿದ್ರೆ ನಾನು ಆಗ್ತಾ ಇರ್ಲಿಲ್ವೋ ಏನೋ. ಇಲ್ಲ ಅದು
ಯಾಕಂದ್ರೆ ಆ ಸ್ಟಾರ್ ಇನ್ನೊಬ್ರು ಅವ್ರ ಲೆವೆಲ್ಗೆ ಇರೋರ್ನ ಯಾರಾದ್ರೂ ಹಾಕೊಂತಿದ್ರು ಏನೋ. ಇಲ್ಲ ಕರೆಕ್ಟ್. ಆ ರೀತಿಯಾದಂತೇನಿಲ್ಲ. ಮುಖ್ಯವಾದ ಪಾತ್ರ ಅಲ್ಲ, ಅವ್ರು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ, ನಿಮ್ಮೇಲೆ blame ಅಲ್ಲ. ಅದು ವ್ಯವಸ್ಥೆ ಬಗ್ಗೆ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನಡೀತಿರೋದು ಅದು, ಅದಕ್ಕೋಸ್ಕರ ಹೇಳಿ. ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರೊಂದು ಕಂಫರ್ಟ್ ಝೋನ್ ಅಲ್ಲಿ ಸೊ ಆ ರೀತಿಯಲ್ಲಿ ಪ್ರಾರಂಭವಾದ ಚಿತ್ರ ಇದು ದಿ. ಕೊನೆ ನಿಮ್ಮ ಟೀಮನ್ನು ಹೇಗೆ ಕಟ್ಟಿದ್ರಿ? ಇದನ್ನ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರನ್ನು ನಾನು ಭೇಟಿ ಮಾಡಿ ಅವ್ರನ್ನ ಇದು ಮಾಡಕ್ಕೆ ಕತೆ ಹೇಳಕ್ ಹೋದಾಗಲೂ ಒಂದು ಅಳಕಿತ್ತು, ಒಪ್ತಾರೆ. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಅಟೆಂಪ್ಟೇ ಫೇಲ್ ಅಲ್ಲ, ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಇಂಪ್ರೆಷನ್ ಆಗಿದೆ ನಿಮ್ಗೆ? ಆಗಿದೆ. ಮತ್ತೆ ಅಲ್ಲಿ ಹೋಗಿ ಕೇಳಕ್ ಮುಂಚೆ ದೇವ್ರನ್ನ ಕೇಳ್ಕೊಂಡು ಹೋಗೋದು, ನಾನು ಈ ಪಾತ್ರಕ್ಕೆ ಅವ್ರನ್ನ ಕೇಳ್ತಾ ಇದ್ದೀನಿ, ಆಗತ್ತಾ ಇಲ್ವಾ? ತಾಯಿ ಏನಾಗ್ಸಿಲ್ಲ ತಾನೆ? ಇಲ್ಲ. ಸೊ ಅದಕ್ಕೆ ಮುಂಚೆ ನಾನು ನಮ್ಮ ಕ್ಯಾಮ್ರಾಮನ್ ಜೊತೆ ಡಿಸ್ಕಷನ್ ಮಾಡಿ ಈ ಪಾತ್ರಕ್ಕೆ ಇವ್ರನ್ನ ನಾನು ಆಯ್ಕೆ ಮಾಡ್ಕೊತಾ ಇದ್ದೀನಿ ಅಂತೆಲ್ಲ ಹೇಳ್ಕೊಂಡು ಈ ಪಾತ್ರಕ್ಕೆ ಹೆಂಗೆ ಹೊಂದುತ್ತಾರೆ, ಅದಕ್ಕೆ ಮುಂಚೆ ಒಂದ್ಸಲಿ ನಾವು ಸ್ಕ್ರೀನ್ ಪೇನಲ್ಲೇ ಕಂಪ್ಲೀಟಾಗಿ ಈ ಪಾತ್ರಕ್ಕೆ ಇವ್ರು ಇರಬೇಕು, ಇಷ್ಟು ಡೈಲಾಗ್ ಇದ್ರೆ ಹೆಂಗೆ ಅಂತೇಳಿ ಇವ್ರ ಪಾತ್ರಕ್ಕೆ ಮಾತ್ರ ನಾನು ನೆರೇಷನ್ ಮಾಡ್ಕೊಂಡು ಬಂದೆ. ಅಲ್ಲಿ ಇನ್ನೊಂದು ಅಳಿಕೆ ಏನಂದ್ರೆ ಯಾರು ಲೀಡ್ ಮಾಡ್ತಿರೋದು ಯಾರು ಅಂತ ಕೇಳಿದ್ರೆ ಅಲ್ಲೊಂದಿಬ್ರು ಜಾರಿದ್ದವ್ರು ಇದ್ದಾರೆ. ಲೀಡ್ ಮಾಡ್ತಿರೋದು ಯಾರು ಹಂಗಿದ್ದಾಗ ಸರಿ ಇಲ್ಲ, ಇವ್ರು ಯಾರು ಇಲ್ಲ, ಇವ್ರ ಪಾತ್ರದ ಕೇಳಿದ್ರು ಚೆನ್ನಾಗಿದೆ ಮಾಡ್ತೀನಿ. ಪ್ರತಿಯೊಂದು ಏನೋ ಸ್ವಲ್ಪ ಬದಲಾವಣೆಯಲ್ಲಿ ಮಾಡ್ಬೇಕಾಗಿದೆ. ಈಗ ಇವ್ರ ಪಾತ್ರ ಮಾಡೋರು ಕಾರ್ತಿಕ್ ಅಂದ್ಬಿಟ್ಟು ಅರಣ್ಯಾಧಿಕಾರಿ ಪಾತ್ರ ಮಾಡೋರು. ಅಂದರೆ ಪೊಲೀಸ್ ಆಫೀಸರ್ ಅಂದ್ರೆ ನಾರ್ಮಲ್ ಹೆಂಗಿದೆ ಫುಲ್ ಟ್ರಿಮ್ಡ್ ಇರ್ತಾರೆ, ನೀಟಾಗಿರ್ತಾರೆ. ನಾವು ಇವ್ರು ಸ್ವಲ್ಪ ಈಗೋಸ್ಟಿಕ್, ನಾನೇ ಐ ಆಮ್ ದ ಬಾಸ್ ಆಫ್ ದಿ ಫಾರೆಸ್ಟ್ ಅನ್ನೋ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಇವ್ರದಲ್ಲಿ ಒಂಥರ ಸ್ವಲ್ಪ ಕುರುಚಲು ಗಡ್ಡ ಇರಬೇಕು. ಇವರು ಆ ಪರಿಸರದಲ್ಲಿ ನಾನು ಕಿಂಗ್ ಅನ್ನೋ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದು. ಪ್ರತಿಯೊಂದು ಪಾತ್ರಗಳು ಆಯ್ಕೆ ಮಾಡ್ಕೊಂಡಿದ್ದು ಅದೇ ರೀತಿಯಲ್ಲಿ ಎತ್ಕೊಂಡಿದ್ದು. ಇವ್ರು ಯಾರೋ ನಿಮ್ಗೆ ನೀವು ಹೊಸವಾದ? ಇಲ್ಲ ಆ ರೀತಿ ಏನಿಲ್ಲ. ಕತೆ ಕೇಳಿದ್ಮೇಲೆ ಪರವಾಗಿಲ್ಲ, ನಾನು ಪಕ್ಕದಲ್ಲಿ ಇದೀನಿ ಅಂತ ಹೇಳ್ಬೇಡಿ, ಇರೋದನ್ನ ಹೇಳಿ. ಆ ಥರ ಏನೂ ಆಗಲಿಲ್ಲ. ಇಲ್ಲ, ನಂದು ಒಂದು ಪ್ಲಾನ್ ಇತ್ತು ಸರ್. ಅಂತಂದ್ರೆ ಎಲ್ಲರೂ ಡೈರೆಕ್ಟರ್ ಕೆಲವು ಸಿನಿಮಾಗಳಲ್ಲಿ ಕಾಮಿಡಿ ಕಿಲಾಡಿಯಿಂದ ಬಂದಿದ್ದಾರೆ ಅಂತ ಕಾಮಿಡಿ ಕ್ಯಾರೆಕ್ಟರ್ಗೆ ಅವ್ರು ಹಾಕೋಣ ಅಂತ ಅನ್ಕೊಂತಾರೆ. ಕೆಲವರು ಇಲ್ಲ ಸರ್, ಕಾಮಿಡಿ ಕ್ಯಾರೆಕ್ಟ್ರಿಗೆ ನಮ್ಮಲ್ಲಿ ಇಲ್ಲ, ನೋಡೋಣ ನೆಕ್ಸ್ಟು ಅಂತಾರೆ. ಬಟ್ ವಿನಯ್ ಸರ್ ಒಂದ್ಸರಿ ಬಲರಾಜ್ ವಾಡೆ ಸರ್ ಕರೆಸಿ ಹೇಳಿದ್ದಾರೆ ಅವ್ರಿಗೆ. ನಾನು ಅವ್ರನ್ನ ಭೇಟಿ ಮಾಡಿದೆ, ಇದು ಬನ್ನಿ ಸರ್ ಇಲ್ಲಿ ಅಂತ. ನನ್ನ ಜೊತೆ ಮಾತಾಡಿ ಒಂದು ಪಾತ್ರದ ಬಗ್ಗೆ ಹೇಳಿದ್ದು, ಈ ಥರ ಹಿಂಗಿರುತ್ತೆ ಸರ್ ಹಂಗೆ ಅಂತ ಅಂದ್ಕೊಂಡು ಓಕೆ ಸರ್ ಆಯಿತು ಅಂತ. ಅದಾದಮೇಲೆ ನೆಕ್ಸ್ಟು 1 ಡೇನೋ 2 ಡೇಸ್ ಬಿಟ್ಟು ನನಗೆ ಚಂದ್ರು ಅವರೇ ನಿಮಗೆ ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಅಂತ. ಯಾಕೆ ಸರ್ ಅಂತ. ಇಲ್ಲ ನಿಮ್ಮನ್ನು ನೋಡಿದ ಮೇಲೆ ನನಗೆ ಈ ಪಾತ್ರ ನಿಮಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಅಂತ. ಅಲ್ಲಿ ಸ್ವಲ್ಪ ಸೀರಿಯಸ್, ಕಾಮಿಡಿ ಓರಿಯೆಂಟೆಡ್ ಇಲ್ಲ, ಸ್ವಲ್ಪ ಸೀರಿಯಸ್ಸು, ಸ್ವಲ್ಪ ಈ ಥರ ಇದ್ರೆ ಕೆಲವರೆಲ್ಲ ಅಂದರೆ ಕಾಮಿಡಿ ಆ್ಯಕ್ಟ್ರು ಅಂದ ತಕ್ಷಣ ಕಾಮಿಡಿನೇ ಫೋಕಸ್ ಮಾಡ್ತಾರೆ. ಬಟ್ ಇವರು ಅದನ್ನು ಮಾಡಲಿಲ್ಲ, ಈ ಥರ ಕ್ಯಾರೆಕ್ಟರ್ ನೀವು ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಹೀಗೆ ನನಗೆ ಚೇಂಜ್ ಆಯಿತು ಪಾತ್ರ. ನನಗೆ ಖುಷಿ ಅನ್ನಿಸ್ತು. ಅಂದರೆ ಒಬ್ಬ ಡೈರೆಕ್ಟರ್ ಆದರೂ ಒಂದೊಂದು ಇದಕ್ಕೆ ಫಿಕ್ಸ್ ಆಗಿರ್ತಾರೆ. ಇವ್ರ ಹತ್ರ ಸೀರಿಯಸ್ ಮಾಡಿಸ್ಬೇಕು, ಇವ್ರ ಹತ್ರ ಕಾಮಿಡಿ ಮಾಡಿಸ್ಬೇಕು, ಈ ಥರ ಫಿಕ್ಸ್ ಆಗಿರ್ತಾರೆ ಸರ್. ಸೊ ಹಂಗಲ್ಲ, ವ್ಯಕ್ತಿಯ ಪರ್ಫಾರ್ಮ್ ಮಾಡ್ತಾನ, ಇವನು ಈ ಪಾತ್ರ ಸೂಟ್ ಆಗುತ್ತೆ, ನನ್ನ ಕತೆಗೆ ಈ ಥರದ ವ್ಯಕ್ತಿ ಬೇಕು ಅಂತ ಡಿಸಿಷನ್ ತಗೊಂತಾರಲ್ಲ, ಅದು ಖುಷಿ ಅನ್ನಿಸ್ತು ನನಗೆ. ನಾನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಲಿಕ್ಕೆ. ನೀವು ಹೇಗೆ ಈ ಕತೆ ಅಥವಾ ಈ ಒಂದು ರೀತಿಯಲ್ಲಿ ಈ ಸಿನಿಮಾದ ಒಂದು ರೀತಿಯ ಕೇಂದ್ರ ಪಾತ್ರ ತುಂಬಾ ಇಷ್ಟ ಆಯ್ತು ನಾನು ನೋಡೋದು. ಈ ಕತೆ ಕೇಳಿದಾಗ ಹೇಗೆ ಹೊಸಬ ಏನ್ ಮಾಡ್ತಾನೋ ಅಥವಾ ಏನು ಆ ಥರದ ಹೇಳಕ್ಕೂ ಆ ರೀತಿ ಇಲ್ಲ ಸರ್. ಯಾಕಂದರೆ ಕೆಲವರು ಅಪ್ರೋಚಿಂಗಲ್ಲೇ ಗೊತ್ತಾಗುತ್ತೆ. ಎಂಟಿ ವಿಸಲ್ಸ್ ಮೇಕ್ ಸೌಂಡ್ಸ್ ಅಂತಾರಲ್ಲ, ಕೆಲವರು ಖಾಲಿ ಇರುತ್ತೆ, ಸುಮ್ಮನೆ ಸೌಂಡ್ ಮಾಡ್ತಾ ಇರ್ತಾರೆ, ಏನೂ ಇರಲ್ಲ. ಯಾರು ಮಾಡ್ತಾರೆ ಕೆಲಸ ತಿಳಿದು ಇನ್ನೂ ಕಲ್ತ್ಕೊಂಡು ಮಾಡೋರು ಇದ್ದಾರಲ್ಲ, ಅಂಥವ್ರಿಗೆ ಒಂದು ವಿಷನ್ ಇರುತ್ತೆ. ಈ ರೀತಿಯೇ ಈ ಥರ ಆಮೇಲೆ ಹೇಳೋ ನರೇಷನ್ ಸ್ಟೈಲ್ ಆಗಲಿ, ಆಮೇಲೆ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಅದೆಲ್ಲ ಹೇಳಿದಾಗ ಗೊತ್ತಾಯಿತು, ಓಕೆ ಇವರು ಒಂದು ತಕ್ಕ ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ತಿಳ್ಕೊಂಡು ಮಾಡ್ತಿದ್ದಾರೆ ಅಂತ. ಯಾಕಂದರೆ ಭಾಳಷ್ಟು ನೀವು ನೋಡಿದ್ದೀರಾ, ಕೆಲವೊಂದು ABCD ಗೊತ್ತಿಲ್ಲದೆ ಇರೋರೆಲ್ಲ ಬಂದು ಆ್ಯಕ್ಷನ್ ಕಟ್ ಹೇಳ್ತಾರೆ. ಆ್ಯಕ್ಷನ್ ಹೇಳಕ್ಕೆ ಬರುತ್ತೆ ಅಷ್ಟೇ, ಕಟ್ ಎಲ್ಲಿಗೆ ಹೇಳಕ್ಕೆ ಬರೋಲ್ಲ. ಆವಾಗ ಅಸೋಸಿಯೇಟ್ ಜನ ಕೆಲಸ ಮಾಡ್ತಾರೆ. ಆ ಥರ ಇರುವಾಗ ಒಂದು ಕಾನ್ಫಿಡೆಂಟ್ ಅನ್ನಿಸ್ತು. ಆಮೇಲೆ ಇವರು ಆ್ಯಕ್ಚುಲಿ DOP ಕಡೆಯಿಂದ ನನಗೆ ಪರಿಚಯ ಆಗಿದ್ದು. ಸಿನ್ಸ್ ನಾವು ಚೇಂಬರಲ್ಲಿ ಇವ್ರ ಬ್ಯಾನರ್ ರಿಜಿಸ್ಟ್ರೇಷನ್ ಓಮ್ ಅಂತ ಏನು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ. ಅಂದರೆ ಅದು ಇಷ್ಟ ಆಯಿತು ನನಗೆ. ಅಪ್ರೋಚಿಂಗ್ ಯಾವತ್ತಿದ್ರೂ ಒಬ್ಬ ನಿರ್ದೇಶಕ ಕಾನ್ಫಿಡೆಂಟ್ ಇರುತ್ತೆ ನೋಡಿ, ಧೈರ್ಯವಾಗೇ ಇದ್ದರು. ಯಾಕಂದರೆ ಅವ್ರ ಮೇಲೆ, ಅವ್ರ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಒಲವಿದೆ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಯಾಕೆ ಇದಿರಬೇಕು ಅನ್ನೋ ಇದರಲ್ಲಿ ಎಲ್ಲೂ ಅವ್ರು ಮುಜುಗರ ಅನ್ನೋ ಥರ ಅನ್ನಿಸ್ಲಿಲ್ಲ. ಜೆನ್ಯೂನ್ ಅಪ್ರೋಚ್. ಸರ್ ಹಿಂಗಿದೆ ಸರ್, ನಮ್ಮಲ್ಲಿ ಬಜೆಟ್ ಈ ಥರ ಇದೆ ಸರ್, ಹಿಂಗಿದೆ, ಓಕೆ ಡನ್. ಬಟ್ ಹೆಂಗೆ ಅಲ್ಲಿ ಹೋದ್ರೂ ಅಷ್ಟೇ ಚೆನ್ನಾಗಿ ಎಲ್ಲರನ್ನೂ ನೋಡಿಕೊಂಡ್ರು, ಯಾವುದಕ್ಕೂ ಕುಂದು ಕೊರತೆ ಮಾಡಲಿಲ್ಲ.
ಈ ತೀರ್ಥ ಪ್ರಸಾದಗಳು ಸರಿಯಾಗಿ ಎಲ್ಲ ಇದ್ವು ಸಂಜೆ ಹೊತ್ತು ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಆಮೇಲೆ ನಾವೆಲ್ಲ ಸೇರಿ ಅಡುಗೆ ಎಲ್ಲ ಮಾಡೋದು. ಅಡುಗೆ ಬೇರೆ ಸರ್, ಅದನ್ನು ನಮಗೆ ನಿಜವೂ ಭಾಳ ಇಷ್ಟ ಆಗಿದ್ದು ಅಂದರೆ ಕೆಲವರು ಸುಮ್ಮನೆ ಕರೆಸ್ಬಿಟ್ಟು ಏನು ಡೈಲಿ ಪೇಮೆಂಟ್ ಕೊಡ್ತೀವಲ್ಲ ಅವ್ರಿಗೇನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಮೇಕಪ್ ಹಾಕಿ ಕೂರಿಸ್ಬಿಡ್ತಾರೆ. ಹಂಗಲ್ಲ, ನಮಗೆ ಬೆಳಗ್ಗೆ ಸರ್ ಚಂದು ಸರ್ ನೀವಿಬ್ಬರು ಬೆಳಗ್ಗೆ 6:00 ಸರ್ 6:00 ರೆಡಿ ಆಗ್ಬಿಡಿ, 6:00 ಶಾರ್ಟ್ ನಿಮ್ಮದು ವಿತ್ ಮೇಕಪ್ ರೆಡಿ ಆಗ್ಬಿಡೋದು. ನಾವು ಎದುಳ್ರಿ ನಾವು ಒಂದೇ ರೂಮಲ್ಲಿ ಮಲ್ಕೊತಿದ್ವಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಯಾಕೆಂದರೆ ತುಂಬ ಜನ ಎಲ್ಲರೂ ಅಲ್ಲೇ ಇರೋರು, ಎಲ್ಲರೂ ಆರಾಮಾಗಿ ಒಂದು ಹೋಮ್ಲಿ ಥರ ಇದ್ವಿ. 11:30 ಸರ್ ನೀವಿಬ್ಬರು ರೆಸ್ಟ್ ತೊಗೊಳ್ಳಿ, ಯಾಕೆಂದರೆ ರೆಸಾರ್ಟ್ ಇದ್ದಿದ್ದು ಚೂರೇ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನಾವು ನಡ್ಕೊಂಡೇ ಬಂದ್ಬಿಡ್ತಿದ್ವಿ. ಅಲ್ಲಿ ಗಾಡಿನೂ ಹೋಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಅಲ್ಲೇ ಬೆಟ್ಟ ಹತ್ಕೊಂಡು ಮಾಡೋದು. ಬೇರೆ ಅಡುಗೆ ಮಾಡೋರಲ್ಲ, ಏನು ಮಾಡೋದು ಅಲ್ಲಿ ಇವರು ಸುಮ್ಮನೆ ಓಕೆ ಅಂದ್ಕೊಂಡು. ನನಗೆ ಬೇರೆ ತರಕಾರಿ ಹೆಚ್ಚಕ್ಕೆ ಬರೋಲ್ಲ, ಬರೀ ಈರುಳ್ಳಿ ಮಾತ್ರ ಹಿಂಗೆ ಹೆಚ್ಚೋದು. ಇವ್ರು ಬೇರೆ ಎಲ್ಲ ತರಕಾರಿ ಹೆಚ್ಚೋದು. ಆಮೇಲೆ ಬಾಲರಾಜ್ ವಾಡಿ ಅವರು ಇನ್ನೊಂದು ಅಡುಗೆ ಮಾಡೋದು, ಇನ್ನೊಂದು ಚಿತ್ರಾನ್ನ. ಯಾಕೆಂದರೆ ಅಲ್ಲಿ ಅಡುಗೆ ಅವ್ರು ಮಾಡೋದು ಅಷ್ಟು ಮಜಾ ಅನ್ನಿಸ್ತಿರ್ಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ಚಿತ್ರಾನ್ನಾದ್ರೂ ಇದ್ರೆ ಸಾಕು ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಕುಕ್ ಹಾಕ್ಬಿಟ್ರು. ಅಲ್ಲಿ ಯಾರ್ಯಾರು ಫ್ರೀ ಇರ್ತಾರೆ ಹೋಗಿ ಕೈ ಆಡಿಸೋದು. ನಮ್ಮ ಹೊಸ ಭಾಳ ಚೆನ್ನಾಗಿತ್ತು ಅಂತಾರೆ. ಅಂದ್ರೆ ಊಟನೇ ಎಲ್ರು ಒಟ್ಟಿಗೆ ತರೋದಲ್ಲ ಸರ್. ಈಗ ಮನೇಲೂ ಅಷ್ಟೇ, ಏನೇ ಒಂದಾದ್ರೂ ಊಟ ಒಂದು ಒಟ್ಟಿಗೆ ಮಾಡಿದ್ರೆ ಎಲ್ಲ ಒಟ್ಟಿಗೆ ಇದೀವಿ ಒಂದು ಸಂಸಾರ ಅನ್ನೋದು ಸೂಚಿಸುತ್ತಲ್ಲ. ಸೊ ಆತರ ಹಂಗೆ. ಆದ್ರೆ ಇಲ್ಲಿ ಊಟ ಅಡುಗೆ ಏನಾದ್ರು ಮನೇಲಿ ಸರಿಗೆ ಮಾಡಲಿಲ್ಲ ಅಂದ್ರೆ ಒಂದು ಅಮ್ಮ ಸರಿಗೆ ಮಾಡಲಿಲ್ಲ ಅಂದ್ರೆ ಅಮ್ಮಗೆ ಬೈತಾರೆ, ಇಲ್ಲ ಹೆಂಡತಿಗೆ ಬೈತಾರೆ. ಇಲ್ಲಿ ಬೈಯಂಗೆ ಇಲ್ಲ, ಯಾಕಂದ್ರೆ ಎಲ್ಲರೂ ಸೇರಿ ಮಾಡಿ ಎಲ್ಲರೂ ಬೈತಾರೆ ಚೆನ್ನಾಗಿಲ್ಲ ಅಂದ್ರೆ. ಮೇಡಮ್, ಈ ಪಾತ್ರದ ಬಗ್ಗೆ ಹೇಗೆ ಹೇಳ್ತೀರಿ? ಯಾಕಂದ್ರೆ ಇವತ್ತಿನ ಕಾಲದ ಒಂದು ತಾಯಿಯ ಪಾತ್ರದ ಶೇಡ್ ಇದೆ, ತಂದೆ ತಾಯಿ ಮಗನ ಮಧ್ಯೆ ಇರುವಂತಹ ಸಂಬಂಧ, ಅದು ತುಂಬಾ ಈ ವರ್ತಮಾನದಲ್ಲಿ ಹೇಗಿರ್ಬೋದಾ, ಒಂದು ಮೈಕ್ರೋ ಫ್ಯಾಮಿಲಿಯ ಆ ಥರದ್ದಿದೆ. ನೀವು ಈ ಸಿನಿಮಾದ ಪಾತ್ರ ಹೇಗೆ ಅನಿಸ್ತೀರಿ ನಿಮಗೆ? ಬೇರೆ ಸುಮಾರು ಪಾತ್ರಗಳ ನೀವು ಸೀರಿಯಲ್ ಅಲ್ಲಿ ಸಿನಿಮಾದಲ್ಲೆಲ್ಲ ಮಾಡ್ತೀರಿ, ಇವು ಹೊಸಬ ಅಥವಾ ಹೊಸ ಕತೆ ಏನು ಅನಿಸ್ತದೆ? ಇವರು ಫಸ್ಟ್ ನನ್ನನ್ನು ಫೋನ್ ಮಾಡಿ ಮೀಟ್ ಮಾಡಿ ಕತೆ ಹೇಳಿದಾಗಲೇ, ಕತೆ ಇಸ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್. ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು, ಕತೆ ಶುಡ್ ಬಿ ದ ಹೀರೋ. ಸೊ ಹಾಗಾಗಿ ಅದು ಬಹಳ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಯಾರೇ ಒಬ್ಬ ಮಕ್ಕಳಾಗಿರ್ಬೋದು ಅಥವಾ ತಂದೆ ತಾಯಿಂದರಾಗಿರ್ಬೋದು, ಏನು ನೋಡ್ತೀವಿ, ನಮ್ಮ ತಂದೆ ತಾಯಿ ಹೇಗಿದ್ದಾರೆ. ಈಗ ನಾವು ಮದುವೆ ಆದರೆ ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ನಮ್ಮ ಅಪ್ಪ ಅಮ್ಮನ ಥರನೇ ನಾನು ಮದುವೆ ಆಗೋ ಹುಡುಗಿ ಸಿಗ್ತಾಳ, ನಾನು ಮದುವೆ ಆಗೋ ಹುಡುಗ ಸಿಗ್ತಾನ ಅನ್ನೋಂಥ ಒಂದು ರಿಲೇಷನ್ಶಿಪ್ ಅಥವಾ ಕಂಪ್ಯಾರಿಸನ್ ಇರುತ್ತಲ್ಲ, ಅಂಥ ಒಂದು ಪಾತ್ರನ ಬಿಂಬಿಸೋಕೆ ನನಗೆ ಸಿಕ್ತು. ಅಂದರೆ ಈಗ ಮಗನ ಕ್ಯಾರೆಕ್ಟ್ರು ಒಂದು ಲವ್ ಅಂದರೆ, ಒಂದು ರಿಲೇಷನ್ಶಿಪ್ ಅಂದರೆ ತಂದೆ ತಾಯಿ ಹೇಗಿದ್ದಾರೆ ಗಂಡ ಹೆಂಡತಿ ಆ ಥರ ನಾನು ಇರಬೇಕು ಅನ್ನೋಂಥ ಒಂದು ಇದನ್ನ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈಗಿನ ಜನ್ರೇಷನ್ಗೆ, ಈಗಿನ ಕಾಲದ ತಾಯಿಗೆ ಐ ಥಿಂಕ್ ನಾನು ಫಿಟ್ ಆದೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಬಿಕಾಸ್ ಐ ರಿಲೇಟೆಡ್ ಟು ದ ಕ್ಯಾರೆಕ್ಟರ್. ಹಾಗಾಗಿ ಚೆನ್ನಾಗಿ ಅನಿಸ್ತು. ಆಫ್ಕೋರ್ಸ್ ನಾನಾಗೇ ಇದ್ದೀನಿ ಅದರಲ್ಲಿ ಒಂಥರ ಆಲ್ಮೋಸ್ಟ್ ಆಲ್. ಹಾಗಾಗಿ ಖುಷಿ ಆಯ್ತು. ಒಂಥರ ಜೋವಿಯಲ್ ಕ್ಯಾರೆಕ್ಟರ್ ಅವ್ರದ್ದು. ಆಮೇಲೆ ಬಾಲರಾಜ್ ವಾಡಿ ಅವ್ರದ್ದು ಮಗ ಅಮ್ಮನ ಮತ್ತೆ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಇವರಿಬ್ಬರ ಪೇರು ಬೇರೆ ಸಿನಿಮಾಗಳಲ್ಲಿ ನೋಡೋದಕ್ಕಿಂತ ಹೆಚ್ಚು ನಮಗೆ ಲೈವ್ಲಿ ಆಗಿ ಕಾಣ್ತದೆ. ಹೌದೌದು, ಎಲ್ಲೂ ನಾಟಕೀಯತೆ ತರ ಅನಿಸಿಲ್ಲ, ಆದ್ರೆ ಅದು ಬದುಕು ಅಂತ ಅನ್ಸುತ್ತೆ. ಹೌದೌದು. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳೋದು, ಅವ್ರು ನಾಯಕನಾಗಿ ಆಕ್ಟ್ ಮಾಡಿದಾನೆ ಫಸ್ಟ್ ಟೈಮು. ಅಲ್ಲಿ ಕೆಲವು ಕಡೆ ಕೊರತೆಗಳು ಇರ್ಬೋದು, ಕೆಲವು ಕಡೆ ಪ್ಲಸ್ ಇರ್ಬೋದು. ಅದು ನಡೆಯುವನಲ್ಲದೆ ಕುಳಿತವ ನೆಡುವನೆ ಅಂತ ಅದನ್ನು ಒಪ್ಕೊಳ್ಳೋಣ. ನಿರ್ದೇಶಕನಾಗಿ ಹೇಗೆ ಒಪ್ಕೊಂಡ್ರಿ ನೀವು? ನಿಮಗೇನು ಅನಿಸ್ತು? ಅದೇ ಅಪ್ರೋಚಿಂಗಲ್ಲೇ ನಾನು ಹೇಳ್ದಂಗೆ, ಫಸ್ಟ್ ಅಪ್ರೋಚಿಂಗಲ್ಲೇ ನನಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಂತು. ಅಂದರೆ ಒಂದು ಹಾಫ್ ಇತ್ತು. ಆಮೇಲೆ ನಾನು ಯಾವಾಗ ಶೂಟ್ಗೆ ಅಂತ ಹೋದಾಗ ಮಾಮೂಲಿ ಇದ್ದೇ ಇರುತ್ತೆ, ಪ್ರತಿಯೊಬ್ಬ ಆರ್ಟಿಸ್ಟೂ ಹೇಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ. ನಮ್ದು ಆ್ಯಕ್ಚುಲಿ ನಮ್ಮ ಪೋರ್ಷನ್ ಬಂದು ಬೆಟ್ಟ ಅಲ್ವಾ ಫಸ್ಟ್ ಮಾಡಿದ್ದು, ಬೆಟ್ಟದಲ್ಲಿ ಇದು ದೇವರಾಯನದುರ್ಗ. ನಮ್ಮದು ಇವ್ರದ್ದು ಅಲ್ಲೇ ಕಾಂಬಿನೇಷನ್ ಫಸ್ಟ್. ಓಕೆ, ಹಿಂಗೆ ಆಮೇಲೆ ನೋಡ್ತಾ ಇದ್ರೆ ಕೆಲವು ಟೆಲಿ ಶಾರ್ಟ್ಸು, ಆಮೇಲೆ ಒಂದು ತುದಿಲಿ ನಿಂತ್ಕೊಬೇಕು, ಅದನ್ನ ನೋಡಿದ್ರೆ ಅಲ್ಲ ನಮ್ಗೆ ಕೈ ಕಾಲ. ಕೆಲವ್ರು ಹೇಳ್ತಾರಲ್ಲ ಬೇಸ್ಮೆಂಟ್ ವೀಕ್ ಬಿಲ್ಡಿಂಗ್ ಸ್ಟ್ರಾಂಗ್ ಅಂತ, ಆ ಥರ ಇದ್ರ ಮಾತ್ರ ಹಿಂಗಿರೋದು. ಬಟ್ ಕಣ್ಣ ನಡಗಲ್ಲ, ಹಂಗಿದೆ. ಇಲ್ಲಿವರೆಗೂ ಬರ್ಬೇಕು ಸರ್, ಬರ್ತೀನಿ ಸರ್, ಬರ್ತಿದ್ರು. ಎಲಿಕ್ಯಾಮ್ ಶಾರ್ಟ್ಸ್ ಎಲ್ಲ ಕಂಪೋಸ್ ಮಾಡಿದ್ರು. ಓಕೆ, ನಮಗೇನು ಚೆನ್ನಾಗಿ ಕಾಣ್ಬೇಕು ಅಷ್ಟೇ, ಬಟ್ ಏನೂ ಆಗ್ತಿರ್ಲಿಲ್ಲ, ಇರ್ತಿದ್ವಿ. ಬಟ್ ಆದ್ರೂ ಒಂದೆಲ್ಲೋ ಎಲಿಕ್ಯಾಮ್ ಅಂತ ಹತ್ರ ಬಂದಾಗ ಸ್ವಲ್ಪ ಎಲ್ಲೋ ಮೂವ್ ಅನ್ನೋದು ಮೀಟಪ್ ಈ ಥರ. ಬಟ್ ಆ ಪ್ರದೇಶ ಭಾಳ ಅಲ್ಲಿ ಆ ಫ್ರೇಮ್ ಬ್ಯೂಟಿ ನೋಡ್ತಾ ಇದ್ದೆ ನಾನು. ಒಂದಾದ್ಮೇಲೆ ಸರ್ ಮಾನಿಟರ್ ನೋಡಿ ಅನ್ನೋದು,
ನಾನು ಯೂಶ್ವಲಿ ಯಾವುದೇ ನಾನು ಆ್ಯಕ್ಟ್ ಮಾಡುವಾಗ ಮಾನಿಟರ್ ನೋಡೋಲ್ಲ. ಒನ್ಸ್ ಡೈರೆಕ್ಟ್ರು ಕ್ಯಾಮ್ರಾಮನ್ ಓಕೆ ಅಂದಮೇಲೆ ದೇ ಆರ್ ದ ಫೈನಲಿಸ್ಟು. ನಾವು ಯಾರು ನೋಡೋದಕ್ಕೆ? ಯಾಕಂದರೆ ನಮ್ಮನ್ನು ಒಂದು ಪೋಟ್ರೆ ಮಾಡೋದು ಅವರು. ಪೋಟ್ರೆ ಹೇಗಿದೆ ಅಂದ್ರೆ ಹಂಗೂ ಒಂದು ಇರುತ್ತೆ ಅವತ್ತು ಹೆಂಗೆ ಏನು ಅಂತ ಬರೀ ಬಿಗಿನಿಂಗ್ ಒಂದು 2-3 ಶಾರ್ಟ್ಸ್ ನೋಡಿದೆ ಸರ್. ಆ ಫ್ರೇಮ್ ವೈಸು ಏನು ಆ ಡೈಲಾಗ್ಗೆ ಆ ಸೀನ್ಗೆ ಯಾವ ಥರ ಪರ್ಟಿಕ್ಯುಲರ್ ಫ್ರೇಮ್ ಅನ್ನೋದಿರುತ್ತೆ ಅದು ಬಂತು. ಆಮೇಲೆ ಕಾನ್ಫಿಡೆಂಟ್ ಆಗಿಬಿಟ್ಟೆ. ಅದಾದಮೇಲೆ ನಾನು ಒಂದು ಫ್ರೇಮನ್ನು ನೋಡೋಕ್ಕೆ ಹೋಗಿಲ್ಲ. ಸೊ ಬನ್ನಿ ನೋಡಿದೆ ಮಾಡಿರ್ತೀರ ಬಿಡಿ, ಯಾಕೆ ನೋಡಬೇಕು? ನಾನು ನೋಡಲ್ಲ ಯೂಶಲಿ. ಕಾನ್ಫಿಡೆಂಟ್ ಬಂದ್ಬಿಟ್ರೆ ನೋಡಲ್ಲ. ಡೌಟ್ ಇದ್ರೆ ಮಾತ್ರ ಕೆಲವು ಹೋಗಿ ನೋಡ್ತೀನಿ. ಕ್ಯಾರೆಕ್ಟರೈಸೇಷನ್ ಎಲ್ಲಾನು ತುಂಬಾ ರಿಯಲಿಸ್ಟಿಕ್ ಆಗಿ ಅಂತ ಹೌದು, ಹೌದು, ಅನ್ಸುತ್ತೆ ಇದ್ರಲ್ಲಿ. ಹೌದು. ಯಾಕಂದ್ರೆ ಈಗ ನಾನು ಮತ್ತೆ ಬಾಲರಾಜವಡ್ಡಿ ಸರ್ ಮಾತಾಡ್ಬೇಕಾದ್ರೆ ಗಂಡ ಹೆಂಡತಿ ಈಗಿನ ಕಾಲದಲ್ಲಿ ಹೆಂಗ್ ಮಾತಾಡ್ತಾರೆ, ಹೋಗು ಬಾ, Correct, ಹೆಸರು ಹಿಡ್ದೆ correct, ಕರೆಯೋದು. correct. ಸೊ ಆತರ ಈ ವಾಸ್ ವೆರಿ ಸ್ಪೆಸಿಫಿಕ್. ಇಲ್ಲ ಹಿಂಗೆ ಕರಿಬೇಕು, ಈ ತರನೇ ಇವಾಗಿನ ಜನರೇಷನ್ ಹಿಂಗೆ ಇರೋದು. ಸೊ ಇವಾಗ ನಾನು ನನ್ನ ಗಂಡನ ಹಂಗೆ ಕರೆಯೋದು, ಹೆಸರಿಟ್ಟು ಹೋಗು ಬಾ ಅಂತಾನೆ ಕರೆಯೋದು. ಸೊ ಮೋರ್ ರಿಯಲಿಸ್ಟಿಕ್. ಅಂದರೆ ಅವರು ಓವರಾಲ್ ಸಿನಿಮಾ ಒಂದು ಘಟಿಸಿದಂತೆ ಆಗಬೇಕು ಅಂತ ಅವ್ರ ತಲೆಯಲ್ಲಿ ಇರುತ್ತೆ ಸರ್. ಒಂದು ಘಟನೆ ಒಂದು ವೀಕ್ಷಣೆ ಮಾಡಿ ಪ್ರೇಕ್ಷಕ ಖುಷಿ ಪಡಬೇಕು ಅಂತ, ಅಲ್ಲಿ ಘಟನೆ ನೋಡಬಾರ್ದು, ಒಂದು ಘಟನೆ ಆಗಬೇಕು, ಒಂದು ಘಟಿಸಿದ್ದಾಗಬೇಕು ಅನ್ನೋಂಥದ್ದು. ಸೊ ಹಂಗಾಗಿ ಎಲ್ರಿಗೂ ಲೈವ್ಲಿ ಆಗಿರೋಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ಬಾಲರಾಜವಡಿ ಅವರು ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು. ಆಮೇಲೆ ಅವ್ರ ಮಗ ಅಂತ ಮಗ ಬರ್ತಾನೆ ಕಣೋ ಒಂಚೂರು, ಹೌದೇನೋ ಆಯ್ತು ಕಣೋ ಅಂತೀವಿ. ಮದುವೆಯಾಗಿ ಬರ್ತಾರೆ. ಅವ್ರು ಹೆಂಗೆ ಈಗ ನಾವು ನಮ್ಮ ಮಕ್ಕಳು ಫ್ರೆಂಡ್ಸ್ನ ಯಾವ ರೀತಿ ಒಂದು ಮಾತಾಡ್ತೀವಿ, ಆ ಒಂದು ಅದೇ ಥರ ಬೇಕು ಅಂತ, ಆ ಜೋವಿಯಲ್ನೆಸ್ ಇರಬೇಕು. ಆ ಒಂದು ಪಾತ್ರಕ್ಕೆ ಕರೆಕ್ಟಾಗೆ ಆ ಸಂದರ್ಭಕ್ಕೆ ನಾವು ಹಂಗೆ ಅದು ಕನೆಕ್ಟ್ ಆಗಿಬಿಟ್ರೆ ಆಡಿಯನ್ಸ್ಗೂ ಅದು ಈಸಿಲಿ ಕನೆಕ್ಟ್ ಆಗುತ್ತೆ ಅಂತ. ನೀವು ಸಿನಿಮಾದ ಮೂಲಕ ಏನು ಹೇಳಿಕೊಟ್ರಿ ಸರ್? ಈಗಿನ ಜನ್ರೇಷನ್ನಲ್ಲಿ ಈಗ ನನ್ನ ಸಿನಿಮಾದಲ್ಲಿ ಯಾವುದೇ ರೀತಿಯ ಮೆಸೇಜ್ಗಳು ಅಂತ ಏನೂ ಇಲ್ಲ. ಸ್ಟ್ರೈಟಾಗಿ ಹೇಳ್ತೀನಿ, ಈಗಿನ ಜನ್ರೇಷನ್ಗೆ ಪ್ರೀತಿನ ಉಳಿಸ್ಕೊಳೋದು ಭಾಳ ಕಷ್ಟ ಇದೆ. ಎಲ್ಲ ರೀತಿಯ ಸವಲತ್ತುಗಳಿದ್ರೂ ಪ್ರೇಮಿಗಳ ಮಧ್ಯೆ ಪ್ರೀತಿ ಉಳಿತಿಲ್ಲ. ಉಳಿದ್ರೂ ತುಂಬ ಕಡಿಮೆ ಸಮಯದಲ್ಲಿ ಉಳಿತಿದೆ. ಆ ಪ್ರೀತಿನ ಉಳಿಸ್ಕೊಳ್ಳಿ ಅಷ್ಟೇ, ಸಿಕ್ಕಂಥ ಸಮಯದಲ್ಲಿ ಉಳಿಸ್ಕೊಳ್ಳಿ. ಇದಷ್ಟೇ ಈ ಸಿನಿಮಾದಲ್ಲಿ ಹೇಳಕೊಟ್ರು. ಒಂದು ಅನಾಥ ಪ್ರಜ್ಞೆಯ ಸ್ಥಾಯಿ ಭಾವ ಇದೆಯಲ್ಲ ಸಿನಿಮಾದಲ್ಲಿ, ಅದನ್ನ ಎಳೆದು ತಂದದ್ದ ಅಥವಾ ಅದು ಕತೆಗೆ ಬೇಕು ಅಂತ ಮಾಡಿದ್ದಾರೆ? ಎಳೆದು ತಂದದಂತೆಲ್ಲ ಕತೆಗೆ ಬೇಕಂತಾನೆ ಮಾಡಿದ್ದು. ಕತೆ ಆ ರೀತಿ ಹೋಗ್ತಿದೆ, ಓಕೆ ಕ್ಲೈಮ್ಯಾಕ್ಸಲ್ಲಿ ಹಿಂಗಿದ್ರೇ ಚಂದ ಅನಿಸುತ್ತೆ. ಯಾಕೆಂದರೆ ಇಡೀ ಕಾಡಲ್ಲಿ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ಕೊಂಡು ಬಂದರೆ ಯಾವುದೇ ಪ್ರಾಣಿ ಆತನಿಗೆ ತೊಂದರೆ ಕೊಡಲ್ಲ. ಕಾಡಲ್ಲಿ ಸಿಗುವಂಥ ಮನುಷ್ಯ ಅಷ್ಟೇ ತೊಂದರೆ ಕೊಡ್ತಾನೆ. ಪ್ರಾಣಿಗಳು ಅವನ್ನ ಎಕ್ಸ್ಕ್ಯೂಸ್ ಮಾಡಿಬಿಡುತ್ತೆ, ಅಥವಾ ಏನೋ ನೀನು ಯಾಕೆ ಬಂದಿದ್ಯಾ ನನ್ನ ಮನೆಗೆ, ಇದು ನನ್ನ ಟೆರಿಟರಿ, ನೀನು ಇಲ್ಲಿ ಬಂದಿದ್ದೆ ತಪ್ಪದು ಓಡಿಸುತ್ತೆ ಅಲ್ಲಿಂದ ವಾಪಸ್ಸು, ನೀನು ಹೋಗಿ ವಾಪಸ್ ಹುಡ್ಕೊಂಡು ಅಂತ. ಬಟ್ ಅವ್ನು ಪ್ರೀತಿ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಮಧ್ಯೆ ಸಿಕ್ಕಂಥ ಒಂದಷ್ಟು ಬೇರೆ ಬೇರೆ ಜನಗಳು ಅವನ ಹತ್ರ ಏನಾಗುತ್ತೆ ಅದು ಕಿತ್ಕೋಬೇಕಷ್ಟೇ. ನಾನು ಅಲ್ಲಿ ಸಹಾಯ ಮಾಡೋಕ್ಕೆ ಬಂದಂಥ ಕಾಡಲ್ಲಿ ವಾಸ ಮಾಡಿರ್ತಂಥ ಜನರು ಸಹಾಯ ಮಾಡೋಕ್ಕೆ ಬರ್ತಾರೆ. ಅದೆಲ್ಲ ಇದ್ರೂ ಒಂದು ಆಕಸ್ಮಿಕವಾಗಿ ಏನೋ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದು ಅವ್ರು ಪ್ರೀತಿ ಉಳಿಸ್ಕೊಳಕ್ಕಾಗಲ್ಲ. ಬಟ್ ಅದು ಕಳ್ಕೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ, ಈಗಿನವರು ಇದ್ದಾಗ ಯಾರೂ ವ್ಯಥೆ ಪಡೋಲ್ಲ. ಈಗ ಕಳ್ಕೊಂಡಾಗಲೇ ನಾವು ಇರಬೇಕಿತ್ತಲ್ವ, ಈ ಸಮಯದಲ್ಲಿ ಇರಬೇಕಿತ್ತಲ್ವ, ವ್ಯಥೆ ಪಡೋರೇ ಜಾಸ್ತಿ. ಆ ಉದ್ದೇಶ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಹಿಂಗಬೇಕು. ಡಿ ಅಂದರೆ ಏನು ಸರ್? ಇದು ದಿ ಅಂತ ಹೇಳೋದಕ್ಕೆ 3 ವ್ಯಕ್ತಿಗಳ ಕಾರಣ. ನನ್ನ ಗುರುಗಳಿಬ್ರು, ದಿಲ್ವಾರ್ ರಾಮದುರ್ಗ ಅಂತ, ಮತ್ತು ಇನ್ನೊಬ್ಬರು ರಾಮದೀಪ್ ಅಂತ, ನಾಗ್ತಿಳಿ ಚಂದ್ರಶೇಖರ್ ಅವರ ಅಳಿಯ. ಇವರಿಬ್ಬರೇ ನನಗೆ ಸಿನಿಮಾದ ಭಾಷೆಯನ್ನು ಕಲಿಸ್ಕೊಟ್ಟಿದ್ದು, ಕತೆ ಬರೆಯೋದು ಹೆಂಗೆ, ಸ್ಕ್ರೀನ್ ಪ್ಲೇ ಬರೆಯೋದು ಹೆಂಗೆ. 3ನೇ ವ್ಯಕ್ತಿ, ಇದು ಪ್ರಚಾರಕ್ಕೋಸ್ಕರ ಹೇಳ್ತಿಲ್ಲ, ನನಗೆ ಸುದೀಪ್ ಸರ್ ಅಂದ್ರೆ ತುಂಬ ಇಷ್ಟ. ಸೊ ಈ 3 ಹೆಸರಲ್ಲಿ ದಿ ಅನ್ನೋ ಅಕ್ಷರ ಕಾಮನ್ ಇದೆ. ಹೌದು, ನೀವು ಡಿ ಅಂದ್ರೆ ಸುದೀಪ್ ಅಂದ್ಕೊಳ್ಳೇನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಹೊಸ ಇದು ಹುಟ್ಕೊಳ್ಬಹುದು ಕಾರಣ. ಯಾಕಂದ್ರೆ ಡಿ ಇಲ್ಲಿ ಆಲ್ರೆಡಿ ಅದು ಕಾಪಿರೈಟ್. ಆಕ್ಚುಲಿ ಇದು ದಿ 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 ಹೌದು. ಇಂಗ್ಲಿಷಿನ ದಿ, ಕನ್ನಡದ ಡಿನೂ ಆಗ್ತದೆ. ಹೌದು. ಇಲ್ಲ, ಆಕ್ಚುಲಿ ಇದೆ ದಿ ಅಂದ್ರೆ ಕ್ಯಾರೆಕ್ಟ್ರಲ್ಲೂ ಇದೆ ಹೆಸರುದು. ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ದು ಬಿಗಿನಿಂಗ್ 2 ಪದಗಳೇ. ಈ ಸಿನಿಮಾದ ನಷ್ಟಗಳೇನು? ನೀವು ಕಾಡ್ನಲ್ಲಿ ಶೂಟ್ ಮಾಡಿದ್ರಿ, ಬಹಳ ದುರ್ಗಮವಾದಂಥ ಪ್ರದೇಶದಲ್ಲೂ ಶೂಟ್ ಮಾಡಿದ್ರಿ, ಸುಂದರವಾಗಿದೆ. ಆಮೇಲೆ ಅಲ್ಲಿ 2 ಪ್ರಾಣಿಗಳು ಬರ್ತವೆ, ಆ ಥರದ್ದೆಲ್ಲ ಸುಮಾರಷ್ಟು ವರ್ಕ್ ಮಾಡಿದ್ರಿ ಫಸ್ಟ್ ಸಿನಿಮಾ ಆದರೂ ಕೂಡ. ಅದನ್ನೆಲ್ಲ ದಕ್ಕಿಸ್ಕೊಳ್ಳುವ ಸಾಹಸ ಸಾಧ್ಯ ಆಯ್ತಾ? ಅಂದರೆ ನನಗೆ ಸಿನಿಮಾ ಅಂತ ನೋಡಿದಾಗ ಕೆಲವೊಂದು ಸಿನಿಮಾಗಳು, ಪರಭಾಷೆ ಸಿನಿಮಾಗಳು ನೋಡಿದಾಗ, VFX CG ರಿಲೇಟೆಡ್ ನೋಡಿದಾಗ ನಮ್ದ್ರಲ್ಲಿ ಯಾಕೆ ಈ ರೀತಿ ಪ್ರಯತ್ನಗಳು ಮಾಡಬಾರ್ದು? ಈಗ ಹಾಲಿವುಡ್ ಒಂದು ಮೂವಿ ಇತ್ತು, ರೆನಮೆಂಟ್ ಅಂತ ಒಂದು ಮೂವಿ, 9 ಆಸ್ಕರ್ ಅವಾರ್ಡ್ ಬರುತ್ತೆ ಆ ಮೂವಿಗೆ. ಒಂದು ಕರಡಿ ಸೀಕ್ವೆನ್ಸ್ ಬರುತ್ತೆ, ತುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಕಾಡಿನ ಸಿನಿಮಾ ತಗೊಂಡಾಗ ಸಾಮಾನ್ಯವಾಗಿ ಹುಲಿ, ಸಿಂಹ ಈ ಥರ ಪ್ರಾಣಿಗಳನ್ನ ತೋರಿಸ್ತಾರೆ. ಒಂದು ಕರಡಿ ಜೊತೆ ಒಂದು ಇಂಪ್ಯಾಕ್ಟ್ ಆಗೋದನ್ನ ಒಂದು ಕಾನ್ಸೆಪ್ಟ್ ಮಾಡೋಣ ಅಂಥೇಳಿ
ಆ ಕರಡಿಯನ್ನು ಸಿ ಜಿ ಕೆಲಸ ಮಾಡಿದ್ದು ನಾವು ಉಜ್ಬೇಕಿಸ್ತಾನಲ್ಲಿ, ರೆಂಡರ್ ಮಾಡಿಸಿದ್ದು ಒಂದು US ಅಲ್ಲಿ. ನಮಗೆ ಒಂದು 10 ತಿಂಗಳು ಅದಕ್ಕೇ ಸಮಯ ಹೋಯಿತು. ಕಂಪ್ಲೀಟ್ ಬೇರೆ ಸಿನಿಮಾದ ಭಾಗಗಳೆಲ್ಲ ಮುಗಿದಿದ್ರು ಸಿ ಜಿ ಮತ್ತು ರೆಂಡರಿಂಗ್ ಕೆಲಸಗಳು ನಮಗೆ ತಡ ಆಯಿತು. ಬಟ್ ಓವರಾಲ್ ಮುಗಿಸ್ಕೊಂಡು ಸಿನಿಮಾ ನೋಡಿದಾಗ ಓಕೆ, ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ಚೆನ್ನಾಗಿ ಕಾಣಿಸಿದೆ. ಯಾವುದೇ ಸಿ ಜಿ ಎಲಿಮೆಂಟ್ಸ್ ಸಿನಿಮಾಲಿ ಬಳಸಿರುವಂಥ ಅಷ್ಟು ಪ್ರಾಣಿಗಳು ನಾವು ಸಿ ಜಿಯನ್ನೇ ಮಾಡಿಸಿರೋದು. ಕರಡಿ, ಆನೆ, ಹಾವು, ಗರುಡ, ಮಿಂಚುಳದಿಂದನೂ ಪ್ರತಿಯೊಂದು ನಾವು ಎಲ್ಲವೂ ಸಿ ಜಿನೇ ಮಾಡಿಸಿರೋದು. ತುಂಬ ಚೆನ್ನಾಗಿ ಬಂದಿದೆ. ನಾವು ಎಷ್ಟೇ ಕಷ್ಟ ಆಯಿತು ಏನಾದರೂ ಕೊನೆಗೆ ನೋಡಿದಾಗ ಓಕೆ ಚೆನ್ನಾಗಿದೆ, ಪ್ರೇಕ್ಷಕ ನೋಡಿದ್ರೆ ಖುಷಿ ಪಡ್ತಾನೆ ಅನ್ನೋ ಒಂದು ಸಮಾಧಾನ ಇದೆ. ಆ್ಯಕ್ಚುಲಿ ಇನ್ನೊಂದು ಭಾಗ ಹೇಳಿಲ್ಲ ಇವರು, ಬರೀ ಉಜ್ಬೇಕಿಸ್ತಾನ ಅಮೇರಿಕಾದಲ್ಲಿ ರೆಂಡರ್ ಆಯಿತು ಅಂತಾರೆ. ಫಸ್ಟು ಅದ್ರಾಗಿನ ಇಲ್ಲ ಆಗಿತ್ತು, ಅವರು ಸರಿಯಾಗೇ ಇಟ್ಟರು, 2 ವೈಟು 1 ರೆಡ್ಡು ಬೆಂಗಳೂರು. ಇಲ್ಲಿ ಅದೇ ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ರಂಗ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಎಲ್ಲರೂ ಮಾತಾಡ್ತಾರೆ. ಆದ್ರೆ ತಾವೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಹೌದು ಹೌದು. ಈಗ ಫಸ್ಟ್ ನೀವು ಕೇಳಲಿಕ್ಕೆ ಹೋದ ನಟ ನಿಮ್ಮ ಇದೇನು ಬಜೆಟ್ ಏನು, ನನ್ನ ಬಜೆಟ್ ಇಷ್ಟು, ಅಲ್ಲಿಂದ ಶುರುವಾಗುತ್ತೆ. ಟೆಕ್ನಿಷಿಯನ್ ಅಂತ ಬಂದಾಗ ನೋಡಿ, ಅವರು ಈ ರೀತಿ ಹೊಸಬರು ಹೋದಾಗ ಅವ್ರನ್ನ ನಾವೆಷ್ಟು ಓಡೋಗೋ ಹಾಕೊಂಡು ಬಂತು ಅಂತ ಅದನ್ನ ಮಾಡ್ತಾರೆ. ಈ ತರದ ಆಗ್ತಾ ಹೋದ್ರೆ ಈ ಸಿನಿಮಾ ರಂಗ ಉದ್ಧಾರ ಆಗಬೇಕು. ಹೌದು, ಅದು ಎಲ್ಲರ ಕಾಂಟ್ರಿಬ್ಯೂಷನ್ ಬೇಕು ಸರ್ ಉದ್ಧಾರ. ಆಮೇಲೆ ಯಾರಿಂದನೂ ಯಾವುದು ಒಬ್ಬರಿಂದ ಸಿನಿಮಾ ಇಂಡಸ್ಟ್ರಿ ಅಲ್ಲ ಸರ್, ಎಲ್ಲರಿಂದ ಸಿನಿಮಾ ಇಂಡಸ್ಟ್ರಿ. ಅದನ್ನ ಅರ್ಥಕೊಂಡು ಸುಮ್ಮನೆ ಮಾತಾಡಿದ ತಕ್ಷಣ ನಾನೊಬ್ಬನೇ ತುಂಬ ಕಾಳಜಿ ವಹಿಸ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ ಅನ್ನೋದಲ್ಲ. ಎಲ್ಲರೂ ಸೇರಿ ಒಗ್ಗೂಡಿ ಇಂಟೆಲಿಜೆನ್ಸಿಯಿಂದ ಬರಬೇಕು. ಬರೀ ಬಾಯಿ ಮಾತಿಗೆಯಲ್ಲಿ ತೋರ್ಪಡಿಕೆಯಲ್ಲ. ಓಕೆ, ನಾನು ಹೇಳಬೇಕು ಅಂದರೆ ಏನು ತಿಳ್ಕೊಂಡಿದ್ದೀನಿ, ಕಲಿಯೋದಕ್ಕಿಲ್ಲ, ಕಲಿಯೋದು ದೇರ್ ಇಸ್ ನೋ ಫುಲ್ ಸ್ಟಾಪ್, ದೇರ್ ಇಸ್ ನೋ ಎಂಡ್ ಕಲಿಕೆಯಲ್ಲಿ. ಬಟ್ ಏನು ತಿಳ್ಕೊಂಡಿದ್ದೀನಿ ಅಟ್ಲೀಸ್ಟ್ ತಿಳ್ಕೊಂಡು ಮಾಡಲಿ ಸಿನಿಮಾನ. ಆ ರೀತಿ ಇರೋದು ಭಾಳ ಕಷ್ಟ. ಯಾರೇ ಆಗಲಿ, ನಾನು ಅವರು ಇವರು ಅಂತ ಬ್ಲೇಮ್ ಮಾಡ್ತಾ ಇಲ್ಲ. ಕೆಲವೊಂದು ನೋಡ್ತಿದ್ರೆ ಬಹಳ ಬೇಜಾರಾಗುತ್ತೆ. ತಿಳುವಳಿಕೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಆಮೇಲೆ ಜನ ಸಿನಿಮಾ ನೋಡೋಕ್ಕೆ ಬರ್ತಿಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ಬ್ಲೇಮ್ ಮಾಡಬಾರ್ದು ಜನಕ್ಕೆಲ್ಲ. ಫಸ್ಟು ನಾವು ಸರಿ ಇದ್ದೀವಾ ಅಲ್ಲ, ಆಮೇಲೆ ಇದು. ಯಾಕಂದರೆ ರೀಸೆಂಟಾಗಿ ಮೊನ್ನೆ ಒಂದು ಸಿನಿಮಾ ನೋಡಿದೆ, ನೆನ್ನೆ ನೋಡ್ಕೊಂಬಂದೆ, ಅಜ್ಞಾತವಾಸಿ. ಹೆಂಗೆ ಕ್ರೌಡಿಂದ 80% ಇದೆ ಸರ್. ಆ್ಯಕ್ಚುಲಿ ಇದರಲ್ಲಿ ಮಾತಾಡೋಕೆ ನೋಡಿ ಬೇರೆನೇ ಟಾಪಿಕ್ ಕೊಟ್ಟೋಯ್ತು. ಅಂದರೆ ಒಂಚೂರು ನಾವು ಸಿನಿಮಾನ ಅಷ್ಟು ಪ್ರೀತಿಸ್ತೀವಿ, ಹಾಗಾಗಿ ಕನೆಕ್ಟಾಗಿ ಬೇರೆ ವಿಷಯನೇ ಹೊಟ್ಟೋಯ್ತು. ಅಲ್ಲ, ಯಾವುದೇ ಆದರೂ ಒಂದು ಸಿನಿಮಾ ಗೆದ್ರೆ ಅದರ ಹಿಂದೆ ಒಂದು 5 ಸಿನಿಮಾ ಗೆಲುವಿಗೆ ಕಾರಣ ಆಗುತ್ತೆ ಖಂಡಿತ. ಯಾಕಂದ್ರೆ ಅದೊಂದು ಮಾನಸಿಕವಾದ ಸ್ಥಿತಿ. ಯಾ ಸಿನಿಮಾ ಚೆನ್ನಾಗಿಲ್ಲ ಅಂತ ಕನ್ನಡದ್ದು ಅಂತ ಅಂದ್ಬಿಟ್ರೆ ಅದ್ರ ಇನ್ನೊಂದು 10 ಸಿನಿಮಾ ನಿನ್ನೆ ನೋಡಿದಾಗ 80% ಸರ್ ಆ ಸಿನಿಮಾ 80% ಜನ ತುಂಬಿದ್ರು 7:30 ಶೋಗೆ. ಭಾಳ ಖುಷಿ ಆಯಿತು. ನಾನು ನಮ್ಮ ಫ್ರೆಂಡ್ ನೋಡ್ಬಿಟ್ಟು ಇಷ್ಟಿದೆ ಒಂಥರ ಏನೋ ಖುಷಿ ಸರ್. ಅದರಲ್ಲೂ ಒಂದಷ್ಟು ಜನ ಸಿನಿಮಾದವ್ರು ಬಂದಿದ್ರು. ಪ್ರಚಾರ ಕಡಿಮೆ ಆಯ್ತು. ಅದನ್ನೇ ಒಂಚೂರು ಪ್ರಚಾರ ಇದ್ರು ಚೆನ್ನಾಗಿ. ಅದಕ್ಕೆ ನಾನು ಸಿನಿಮಾ ನನಗೆ ಇಷ್ಟ ಆದರೆ ಯಾವತ್ತೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊತೀನಿ.